Dear students, good morning. Today we have glance on three stages of evolution contributed by Auguste Comte. Auguste Comte ಅವರ ಸೆಷನ್ 10ರಲ್ಲಿ ನಾವು ನೋಡೋದಾದರೆ ಈ ಮೂರು ಸ್ಟೇಜ್ಗಳಂತಕ್ಕಂಥವೇನಿದ್ದಾವೆ, ಈ ಮೂರು ಸ್ಟೇಜಲ್ಲಿ ಒಂದು ಎವಲ್ಯೂಷನ್, ಒಂದು ವಿಕಾಸ ಹೇಗೆ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಒಂದು ಟೇಬಲಲ್ಲಿ ನಾವು ನೋಡ್ಬೋದು. ನಾವು ಒಂದು ಕೋಷ್ಟಕದಲ್ಲಿ ನಾವು ಹೇಗೆ ನೋಡ್ಬೋದು ಅಂತಕ್ಕಂಥ ಒಂದು ಡಿಫರೆನ್ಸ್ ಬಿಟ್ವೀನ್ ದಿ ಲಾ ಆಫ್ ತ್ರೀ ಸ್ಟೇಜಸ್. ಒಂದು ಥಿಯಾಲಜಿಕಲ್ ಸ್ಟೇಜ್ ಇದೆ, ಎರಡನೇದು ಮೆಟಾಫಿಸಿಕಲ್ ಸ್ಟೇಜ್ ಇದೆ, ಮೂರನೇದು ಸೈಂಟಿಫಿಕ್ ಸ್ಟೇಜ್ ಇದೆ. ನಾವು ಇದುವರೆಗೂ ನಾವು ಚರ್ಚೆ ಮಾಡಿರೋ ರೀತಿಯಲ್ಲಿ ನೋಡೋದಾದರೆ, ಥಿಯಾಲಜಿಕಲ್ ಸ್ಟೇಜಲ್ಲಿ ನಾವು ಪೀರಿಯಡಲ್ಲಿ ನಾವು ಬಂದ್ವಿ ಅಂತಂದು ಹೇಳಿದರೆ, ಈ ಟೈಮ್ ಪೀರಿಯಡಲ್ಲಿ ನೋಡೋದಾದರೆ ಇಲ್ಲಿ ಅರ್ಲಿ ಹ್ಯೂಮನ್ ಕೈಂಡನ್ನು ನಾವು ಬಹಳ ಹಿಂದೆ ನಾವು ಇತ್ತು. ಈ ಸಮಾಜ ಹ್ಯೂಮನ್ ಕೈಂಡ್ ತುಂಬ ಅರ್ಲಿ ಹ್ಯೂಮನ್ ಕೈಂಡ್ ಇತ್ತು. ಅಲ್ಲಿ ಸಂಪ್ರದಾಯಗಳಿರ್ಬೋದು, ಅಥವಾ ಪದ್ಧತಿಗಳಿರ್ಬೋದು, ಅಥವಾ ರೀತಿ ನೀತಿಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಇವೆಲ್ಲ ಅಲ್ಲಿ ಆ ಪೀರಿಯಡಲ್ಲಿ ಏನಾಗಿದೆ ಮ್ಯಾನ್ ಕೈಂಡಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಬರ್ತೀವಿ. ಥಿಯಾಲಜಿಕಲ್ ಸ್ಟೇಜಲ್ಲಿ ಒಂದು ಟೈಮ್ ಪೀರಿಯಡಲ್ಲಿ ಅದು ರೂಲ್ಡಲ್ಲಿ ಡಾಮಿನೇಟೆಡ್ ಬೈ ಯಾರು ಅದನ್ನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅಲ್ಲಿ ಅದು ಪ್ರೀಸ್ಟ್ಸ್ ಅಥವಾ ಮಿಲಿಟರಿ ಇತ್ತು. ಅಲ್ಲಿ ಆ ಪ್ರೀಸ್ಟ್ ಅಥವಾ ಮಿಲಿಟರಿ ಅಂತಕ್ಕಂಥ ಒಂದು ಇವರು ರೂಲ್ಡ್ ಡಾಮಿನೇಟೆಡ್ ಯಾರು ಮಾಡ್ತಾಯಿದ್ರು ಅಂದರೆ ಅವ್ರು ಮಾಡ್ತಾಯಿದ್ರು. ಅದು ನೋಡ್ಬೋದು ಅಲ್ಲಿ. ಹಾಗೆಯೇ ಅಲ್ಲಿ ಈ ಪ್ರಿಡಾಮಿನೆಂಟ್ ಸೋಷಿಯಲ್ ಯೂನಿಟ್ ಹೇಗಿತ್ತು ಅಂತ ಹೇಳಿದರೆ, ಎಂಟೈರ್ ಇದು ಒಂದು ಫ್ಯಾಮಿಲಿ ರೂಪದಲ್ಲಿತ್ತಲ್ಲೆಲ್ಲ, ಒಂದು ಫ್ಯಾಮಿಲಿ ರೂಪದಲ್ಲಿ ಪ್ರಿಡಾಮಿನೆಂಟ್ ಸೋಷಿಯಲ್ ಯೂನಿಟ್. ಇದು 4ರಲ್ಲಿ ನೋಡ್ತಾ ಬರ್ತೀವಿ. ಹಾಗೆಯೇ ಮೆಟಾಫಿಸಿಕಲ್ ಸ್ಟೇಜಿಗೆ ನಾವು ಕಂಪೇರ್ ಮಾಡೋದಾಯಿತು ಅಂತ ಹೇಳಿದರೆ, ಟೈಮ್ ಪೀರಿಯಡ್ ಇಲ್ಲಿ ಮಿಡ್ಲಿ ಸ್ಟೇಜ್, ಮೊದಲೇದೇನಿತ್ತು ಅರ್ಲಿ ಸ್ಟೇಜ್ ಇತ್ತು, ಇಲ್ಲಿ ಮಿಡ್ಲಿ ಸ್ಟೇಜಲ್ಲಿ ಬರ್ತೀವಿ. ಈ ಬಿಗಿನಿಂಗಲ್ಲಿ ಈ ರೆನೋಸೆನ್ಸಿಸ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದರೆ, ಈ ಮಿಡಲ್ ಸ್ಟೇಜಲ್ಲಿ ನಾವು ನೋಡ್ತಾ ಬರ್ತೀವಿ. ಈ ಮಿಡಲ್ ಸ್ಟೇಜಲ್ಲಿ ನೋಡ್ತಾ ಬರ್ತೀವಿ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದರೆ, ಮಾನವ ಜನಾಂಗ ಅದರ ಸ್ವರೂಪಗಳು ಅಲ್ಲಿ ಔದ್ಯೋಮಿಕ ಮತ್ತು ಕೈಗಾರಿಕಾ ಸಮಾಜ, ಮತ್ತು ಇವುಗಳಿಗೆ ಒಂದು ಸೈನಿಕ ಕ್ಷೇತ್ರ ಈ ಪ್ರಧಾನ. ಇಲ್ಲಿ ಈ ಮಿಡ್ಲಿ ಸ್ಟೇಜಲ್ಲಿ ಏನಾಗಿದೆ ಅಂತ ಹೇಳಿದರೆ ನೋಡ್ತಾ ಬರ್ತೀವಿ. ಇಲ್ಲಿ ಈ ಚರ್ಚಸ್ ಇರ್ಬೋದು ಅಥವಾ ಲಾಯರ್ಸ್ ಇರ್ಬೋದು, ಅಂದರೆ ನ್ಯಾಯಪ್ರಧಾನವಾದಂಥ ಕಾನೂನು ಅಥವಾ ನ್ಯಾಯಪ್ರಧಾನವಾದ ಸಮಾಜ ಇಲ್ಲಿ ಇರುತ್ತೆ ಅಂತಂದೇಳಿ. ಅಲ್ಲಿ ಮೇಲ್ಗಡೆ ಬಂದರೆ ಏನು ಬರುತ್ತೆ, ಅದರಲ್ಲಿ ಪ್ರೀಸ್ಟ್ ಅಥವಾ ಮಿಲಿಟರಿ ಇತ್ತು, ಇಲ್ಲ ಅಲ್ಲಿ ಚರ್ಚ್ ಅಥವಾ ನ್ಯಾಯಪ್ರಧಾನವಾದಂಥ ಸಮಾಜ, ಲಾಯರ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಮೇಲ್ಗಡೆನಲ್ಲಿ ಥಿಯಾಲಜಿಕಲ್ ಸ್ಟೇಜಲ್ಲಿ ಫ್ಯಾಮಿಲಿ ಇದ್ದರೆ, 2ನೇ ಸ್ಟೇಜಿಗೆ ಬಂದರೆ, ಮಿಡಲ್ ಸ್ಟೇಜಿಗೆ ಬಂದರೆ ಸ್ಟೇಟ್ ಆಗುತ್ತೆ. ಹಾಗೆ ಕೊನೆಗೆ ನಾವು ನೋಡೋದಾಯಿತು ಅಂತ ಹೇಳಿದರೆ, ಈ 3ನೇ ಸ್ಟೇಜಲ್ಲಿ ಸೈಂಟಿಫಿಕ್ ಸ್ಟೇಜಿಗೆ ಬಂದರೆ, 3ನೇ ಸ್ಟೇಜಿಗೆ ಬಂದರೆ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ನು ನೋಡ್ತೀವಿ ನಾವು. ಅರ್ಲಿಯಾಗಿ ಏನು ನೋಡಿದ್ವಿ, ಥಿಯಾಲಜಿಕಲ್ ಸ್ಟೇಜಲ್ಲಿ ಮ್ಯಾನ್ ಕೈಂಡ್ ನೋಡಿದ್ವಿ, ಮಿಡಲ್ ಏಜಸ್ ನೋಡಿದ್ವಿ. 3ನೇದಾಗಿ ಸೈಂಟಿಫಿಕ್ಗೆ ಬಂದರೆ ಇಲ್ಲಿ ಇಂಡಸ್ಟ್ರಿಯಲ್, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೋಡ್ತಾ ಬರ್ತೀವಿ. ರೂಲ್ಡಲ್ಲಿ ನಾವು ಅಲ್ಲಿ ಥಿಯಾಲಜಿಕಲ್ ಸ್ಟೇಜಲ್ಲಿ ಪ್ರೀಸ್ಟ್ ಇತ್ತು, ಮಿಲಿಟರಿ ಇತ್ತು, ಚರ್ಚ್ ಮತ್ತು ಲಾಯರ್ಸ್ ಇದ್ದು. ಇಲ್ಲೇನಾಗಿದೆ, ಇಂಡಸ್ಟ್ರಿ ಲೀಡರ್ಸು, ಸೈನ್ಸ್, ಮಾರಲ್ ಆ್ಯಂಡ್ ಗೈಡ್ಲೈನ್ಸ್ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದರೆ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಕೊನೆಯದಾಗಿ ಡಾಮಿನೆಂಟ್ ಸೋಷಿಯಲ್ ಯೂನಿಟಲ್ಲಿ ಏನು ನೋಡ್ತೀವಿ ಅಂದರೆ, ಮೊದಲು ಫ್ಯಾಮಿಲಿ ಇತ್ತು, ಸ್ಟೇಟ್ ಇತ್ತು, ಈಗ ಆಲ್ ಓವರ್ ವರ್ಲ್ಡ್ ವಿಶ್ವ ನೋಡ್ತೀವಿ. ದಿ ಎಂಟೈರ್ ಹ್ಯೂಮನ್ ರೇಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ವಿಶ್ವವ್ಯಾಪಕತೆ ಅಂತಂದು ಹೇಳ್ಬಿಟ್ಟು ನೋಡ್ತೀವಿ. ಪ್ರಧಾನ ಭಾವನೆ ಅಲ್ಲಿ ಕಾಲ್ಪನಿಕ ಹಂತದಲ್ಲಿ ಒಂದು ಮಮತೆ ಇತ್ತು, ಅಮೂರ್ತ ಹಂತದಲ್ಲಿ ಏನಿತ್ತು ಅಂತ ಹೇಳಿದರೆ ಪರಸ್ಪರ ಗೌರವ ಇತ್ತು, ವೈಜ್ಞಾನಿಕ ಹಂತದಲ್ಲಿ ದಯೆ. ಇವೆಲ್ಲ ಈ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಆದರೆ ಇದರಲ್ಲಿ 3 ಸ್ಟೇಜಸ್ಸಲ್ಲಿ ಈ ಥಿಯರಿ ಆಫ್ ಹ್ಯೂಮನ್ ಪ್ರೋಗ್ರೆಸ್ ಹೇಗಿತ್ತು, ಥಿಯಾಲಜಿಕಲ್ ಸ್ಟೇಜ್ ಅಂತಕ್ಕಂಥ ಒಂದು ಡಾಮಿನೇಟೆಡ್ ಬೈ ದಿ ಪ್ರೀಸ್ಟ್ ಆ್ಯಂಡ್ ರೂಲ್ ಬೈ ದಿ ಮಿಲಿಟರಿ ಅಂತೇಳಿ. 2ನೇ ಸ್ಟೇಜಿಗೆ ಬಂದರೆ ಅಬ್ಸ್ಟ್ರಾಕ್ಟ್ ಸ್ಟೇಜ್ ಅಂತಕ್ಕಂಥ ಮೆಟಾಫಿಸಿಕಲ್ ಸ್ಟೇಜಲ್ಲಿ ಅಂಡರ್ ದಿ ಸೇಸ್ ಜಡ್ಜ್ಮೆಂಟ್ ಆನ್ ದಿ ಲಾಯರ್ಸ್ ಅಂತಂದೇಳಿ.
ಪಾಸಿಟಿವ್ ಸ್ಟೇಜಿಗೆ ಬಂತಂತ ಹೇಳಿದರೆ, ಪಾಸಿಟಿವ್ ಅಂತ ಹೇಳಿದರೆ ಸೈಂಟಿಫಿಕ್ ಸ್ಟೇಜ್ ಅಂಡರ್ ದಿ ಗವರ್ನಡ್ ಬೈ ದಿ ಇಂಡಸ್ಟ್ರಿಯಲ್, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೈಂಟಿಫಿಕ್ ಮಾರಲ್ ಗೈಡ್ಲೈನ್ಸ್ ಅಂತ ಹೇಳಿ. ಇದರಲ್ಲಿ ನಾವು ಥಿಯೋಲಜಿಕಲ್ ಸ್ಟೇಜಲ್ಲೇ ನಾವು ಇನ್ನೂ ಒಂಚೂರು ನೋಡುತ್ತೆ ಅಂತ ಹೇಳಿದರೆ ಅಲ್ಲಿ 3 ಇವುಗಳನ್ನು ವಸ್ತು ಪೂಜಾ ಅಂತ, ಬಹುದೇವತಾರಾಧನೆ, ಏಕದೇವತಾರಾಧನೆ ಅಂದರೆ ಫೆಟಿಟಿಸಮು, ಪೊಲೋಥಿಸಮು, ಮೊನೋಥಿಸಮ್ ಅಂತಕ್ಕಂಥ ಈ 3 ಇವುಗಳನ್ನು ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಇದಿಷ್ಟು ಇದರಲ್ಲಿ MCQs ಅಲ್ಲಿ ನೋಡ್ತಾ ಬರ್ತೀವಿ. ಈ ವಿಚ್ ಈಸ್ ದಿ ನಾಟ್ ಪಾರ್ಟ್ ಆಫ್ ದಿ ಲಾ 3 stages ಅಕಾರ್ಡಿಂಗ್ ಟು ಆಗಸ್ಟ್ ಕಾಮ್ಟೆ. ಯಾವುದು ಅಲ್ಲ ಅಂತಂದೇಳಿ ಥಿಯೋಲಜಿಕಲ್ ಸ್ಟೇಜ್, ಮೆಟಾಫಿಸಿಕಲ್ ಸ್ಟೇಜ್, ಪಾಸಿಟಿವ್ ಸ್ಟೇಜ್. ಥರ್ಡ್ ಒನ್ ಏನಾಗಿದೆ, ಮೊನೋಪೊನಿಕ್ ಸ್ಟೇಜ್ ಅಂತಕ್ಕಂಥದ್ದು, ಅದಲ್ಲ. ಗೊತ್ತಾಯ್ತಲ್ಲ ಇದಿಷ್ಟು ಇದರಲ್ಲಿ ನೋಡ್ತೀವಿ. ಈ ಸೆಷನ್ನಲ್ಲಿ ಇಷ್ಟು ನೋಡೋಣ ಅಂತಂದು ಹೇಳ್ತೇನೆ. ನೆಕ್ಸ್ಟ್ ಸೆಷನ್ಗೆ ನಾವು ಎಂಟ್ರಿ ಆಗೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.